ಕೃಷ್ಣ ರುಕ್ಮಿಣಿ ಏನಣ್ಣ ರುಕ್ಮಿಣಿ ಕೃಷ್ಣ ಇತ್ತಪ್ಪ ಜಗ್ಬಿಡ್ತವೆ ಮುಚ್ಚಪ್ಪ ಓಪನ್ ನ್ಯಾಚುರಲ್ ಈ ಕೋಳಿಗಳು ನಿಯಮ ಅಂದ್ರೆ 10 ವರ್ಷ ಬೇಕಾದ್ರೆ ಜೀವನ ಮಾಡ್ತದೆ. ನೀವು ಊಟನೇ ಹಾಕಂಗಿಲ್ಲ, ಬೈಲಲ್ಲಿ ಬಿಟ್ಟು ಮೇಯ್ಕೊ ಬರ್ತವೆ. ನಾಟಿ ಕೋಳಿ ಬಗ್ಗೆ ಪರಿಣಿತರು ನೀವು? ಪರಿಣಿತರಂತ ಏನಿಲ್ಲ, ಪರಿಣಿತ ಅಲ್ಲ, ಎಲ್ಲಾರು ಅಷ್ಟು ಕೇರ್ ತಗೋತೀನಿ. 1 ಕೋಳಿ ತಗೊಂಡೋಗ್ತಾ ಇದ್ದೆ ನೀನು, ನೆಕ್ಸ್ಟ್ ವರ್ಷಕ್ಕೆ ನೀನು ಕಮ್ಮಿ ಅಂದ್ರೆ 50 ಕೋಳಿ ಸಾಕಿರ್ಬೇಕು. ಓಕೆ, ಎಲ್ಲರಿಗೂ ಹಾಗೂ ನನ್ನ ನೆಚ್ಚಿನ ಗ್ರಾಹಕರಿಗೂ ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ದಿನದ ವಿಶೇಷತೆ ಏನಂದರೆ ವಿಡಿಯೋದು ನಮ್ಮ ಕನಕಪುರ ತಾಲೂಕು ಹೊಸದುರ್ಗ, ಅಲ್ಲಿಂದ ನಮ್ಮ ರೈತರು ಫೋನ್ ಮಾಡಿದರು. ಸರ್, ನಾವು ಒರಿಜಿನಲ್ ರೀತಿಯಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದೀವಿ, ನಮ್ಮ ಹತ್ರ ಸಣ್ಣದು ಕಾವೇ ಕೂತಿರೋದು ದೊಡ್ಡದು ಎಲ್ಲ ಕೊಟ್ಬಿಡ್ತೀವಿ ಸರ್. ಕಾರಣಾಂತರದಿಂದ ಒಂದು 3 ತಿಂಗಳು ಹೊರಗಡೆ ಇರಬೇಕಾಗುತ್ತೆ, ಹಾಗಾಗಿ ನೆಕ್ಸ್ಟು ನಾವು ಸಾಕ್ತೀವಿ, ಈಗ ನಾನು ಮಾರಿಸ್ಕೊಡಿ ಅಂತ ಕೇಳಿದ್ರು. ಹಾಗಾಗಿ ನಮ್ಮ ಸ್ನೇಹಿತರಿಗೊಬ್ರಿಗೆ ಫೋನ್ ಮಾಡಿದೆ, ಜಗದೀಶ್ ಅಂತ, ಪಿಚ್ಚಿನಕೆರೆ ಬಿಡದಿ ಹೋಬಳಿ ಪಿಚ್ಚಿನಕೆರೆ ಜಗದೀಶಿಗೆ ಫೋನ್ ಮಾಡಿದಾಗ ನಮ್ಮ ಸ್ನೇಹಿತರವರು ತಗೋತೀನಿ ಅಂತ ಹೇಳಿದ್ರು. ಇವ್ರಿಗೆ ಫೋನ್ ಮಾಡಿದೆ ನಾನು, ತಗೊಬನ್ನಿ ಅಂತ. ಆ್ಯಕ್ಚುಲಿ ನಾಳೆ ತರಬೇಕಾಯ್ತದ ಕೋಳಿನ ಇವತ್ತೇ ತಂದುಬಿಟ್ಟಿದ್ದಾರೆ. ಅವರು ಫೋನ್ ಮಾಡ್ಯಾರ, ಅವ್ರು ಹೊರಗಡೆ ಇದ್ದಾರೆ, ಹಾಗಾಗಿ ನಾವು ಮಾರಿಸ್ಲೇಬೇಕು ರೈತರು ಕೋಳಿನ. ಇನ್ನೊಬ್ಬರು ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿದ್ದೀನಿ, ಅವ್ರು ಬರ್ತಾ ಇದ್ದಾರೆ. ಯಾವ ರೀತಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ ಅದು ನೋಡೋಕ್ಕೆ ಒಂದು ಕುತೂಹಲ. ನೀವು ನೋಡಿ, ಈಗ ತಗೊಬಂದಿದ್ದಾರೆ, ನಿಮಗೆ ತೋರಿಸ್ತೀನಿ ನೋಡಿ. ನಮ್ಮ ರೈತರು ಇಂಡಿಕಾ ಕಾರಲ್ಲಿ ಹಾಕೋ ಬಂದಿದ್ದಾರೆ ಕೋಳಿನ, ನೋಡೋಣ ಹೇಗಿದೆ. ಹಣ ಓಪನ್ ಮಾಡಿ. ಎಲ್ಲ ಪಿಳ್ಳೆಗಳಿದು, ತಾಯಿ ಮತ್ತು ಪಿಳ್ಳೆ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ನೋಡೋರಿ. ಎಲ್ಲ ಈ ರೀತಿ ಹಾಕೋ ಬಂದಿದ್ದಾರೆ. ಕೃಷ್ಣ ರುಕ್ಮಿಣಿ ಏನಣ್ಣ, ರುಕ್ಮಿಣಿ ಕೃಷ್ಣ ಜೊತೆಲ್ಲ ಅವ್ರೆ. ಕೃಷ್ಣ ರುಕ್ಮಿಣಿ ಯಾರು ತಗೋಕ್ ಸಾಕ್ತಾರೋ ಗೊತ್ತಿಲ್ಲ ಇದನ್ನ. ಬಾ ಕೇಳೋಣ. ಏನಣ್ಣ ಗಾಡಿ ಲಾವಲ್ಲಿ ಕೋಳಿ ಗಿರಿ ಇಳಿಸ್ತಾ ಇದ್ರಿ? ಎಲ್ಲಿಂದ ಬಂದೆ? ಅಲ್ಲಿ ನೋಡ್ದೆ ಕೋಳಿ ಇಳಿಸ್ತಾ ಇದ್ರಲ್ಲ, ಬಂದು. ಅದೇ ನಮ್ಮ ರೈತರು ತಂದವ್ರೆ. ದೊಡ್ಡ ನಾನ್ ತಗೋತೀನಿ, ಗಂಗಣ ಬತ್ತವ್ರೆ, ಅವ್ರು ಕೊಡ್ಸ್ಬಿಡ್ತಾ ಇದೀನಿ ಮರಿಗಳೆಲ್ಲ. ಸಾಕಕ್ಕೆ ಏನಾರು ಕೊಡ್ತೀರಾ ಅಣ್ಣ? ನಿಮ್ಗೆ ಅಂತ ಸಾಕಕ್ಕೆ? ನಮ್ಮ ಹುಡುಗ ಸಾಕ್ಬೇಕು ಅಂತ ಅವನೇ. ಯಾರು? ನೀವ್ ತೇಜ್ ಅಂದ್ಬಿಟ್ಟು ಇವ್ನ ಆಲ್ರೆಡಿ ಸಾಕವನೆ. ಒಂದ್ ಕೆಲಸ ಮಾಡು, ಕೋಳಿ ಬೇಡ, ಮರಿಗಳು ಎತ್ಕೊಂಡು ಹೋಗು. ಸ್ನೇಹಿತರೆ, ತಾಯಿ ಕೋಳಿ ಮರಿ ಕೋಳಿಗಳು ಯಾವ ರೀತಿ ಇದೆ ನೋಡಿ. ಇತ್ತಪ್ಪ ಜಗ್ಬಿಡ್ತವೆ ಮುಚ್ಚಪ್ಪ ಓಪನ್. ನ್ಯಾಚುರಲ್ ಓಪನ್. ಅಲ್ಲಿ ಕಾವೇ ಕೂತಿರೋದು, ಎತ್ತು ಕೋಳಿ ಎತ್ತದು. ಓಕೆ ಮುಡ್ಗಪ್ಪ, ಕೋಳಿ ಎತ್ತು ಅಡುಗು. ಇಟ್ಕೊಳ್ಳಿ. ಒಳಗಡೆ ಇದ್ರೆ ಎಲ್ಲೂ ಹೋಗಲ್ಲ. ಇದು ಯಾವುದು? ಮರಿಗಳು ಎದುರ್ತವೆ. ಸ್ನೇಹಿತರೆ, 2 ಪಿಳ್ಳೆಗಳು ತಪ್ಪಿಸ್ಕೊಬಿಟ್ಟವೆ. ಅದ್ ಯಾವ ರೀತಿ ನೋಡಿ, ಇಟ್ಕೊಡ್ರಪ್ಪ ನೋಡೋಣ. ಪಿಳ್ಳೆನ ಇಡಕ್ ಆಯ್ತಲ್ಲ ನಿನ್ ಕೈಲಿ? ನಮ್ಮ ರೈತ ಬಾಂಧವರಿಗೆ ಒಂದು ವಿಚಾರ ತಿಳ್ಸಕ್ ಇಷ್ಟಪಡ್ತೀನಿ. ಇದು ರೀ ನಾಟಿಗೆ ಕೋಳಿ. ಯಾಕೆ ಅಂದ್ರೆ ನೋಡಿ, ಕಾವೇ ಕೂತಿರೋದಿದೆ, ಸಣ್ಣ ಪಿಳ್ಳೆ ಇದೆ, ದೊಡ್ಡದು ಇದೆ, ತಾಯಿ ಕೋಳಿ ಇದೆ, ಮತ್ತೆ ಹುಂಜ ಇದೆ, ಯಾಟ ಇದೆ. ಇದು ನಾಟಿ ಕೋಳಿ. ನಾಟಿ ಕೋಳಿ ಅಂದ್ರೆ ಒಂದೇ ತರ ಮನೆಗಳಲ್ಲಿ ಯಾವ ರೀತಿ ಅಜ್ಜ ತಾತ ಮೊಮ್ಮಕ್ಕಳು ಅಮ್ಮ ಅಕ್ಕ ಯಾವ ರೀತಿ ಇರುತ್ತೋ ಆ ಥರ ಇರುತ್ತೆ ನಾಟಿ ಕೋಳಿ. ಯಾವುದೇ ಕಾರಣಕ್ಕೂ ನಮ್ಮ ರೈತರು ಒಂದ್ಸಾರಿ ಸಾಕಿ ಸುಮ್ಮನೆ ಆಗಲ್ಲ. ಕಾವೇ ಕೂರಿಸ್ತಾ ಇರ್ತಾರೆ, ದಪ್ಪ ಮಾಡಿಸ್ತಾ ಇರ್ತಾರೆ, ಮಾರಿಸ್ತಾರೆ. ಇದು ನಾಟಿ ಕೋಳಿ. ಇದು ಒರಿಜಿನಲ್ ಒರಿಜಿನಲ್ ನಾಟಿ ಕೋಳಿ. ಇದು ತಿನ್ನಕ್ಕೂ ಅಷ್ಟೇ ಆರೋಗ್ಯಕರವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಮೆಡಿಸಿನ್ ತಿಂದಿರಲ್ಲ, ಒರಿಜಿನಲ್ ಫುಡ್ ತಿಂದಿರುತ್ತೆ. ಬೈಲಲ್ಲಿ ಹುಳ ಉಪ್ಟೆ ಗರಿಕೆ ತಿನ್ಕೊಂಡು ಮೇದಿರುತ್ತೆ. ಇದು ಏನಗಪ್ಪ ಅಂದರೆ
ಈ ರೀತಿ ನಾವೇ ಒರಿಜಿನಲ್ ರೀತಿ ಸಾಕಾಣಿಕೆ ಮಾಡಿದ್ರೆ ಈ ಕೋಳಿಗಳು ಹಾವು ಬಂದರೆ ಹೇಗೆ ಕಂಟ್ರೋಲ್ ಮಾಡೋದು, ಹದ್ದು ಬಂದರೆ ಹೇಗೆ ಕಂಟ್ರೋಲ್ ಮಾಡೋದು, ಜನಗಳು ಬಂದರೆ ಹೇಗೆ, ನಾಯಿ ಬಂದರೆ ಹೇಗೆ ಮರಿಗಳನ್ನ ಕಾಪಾಡ್ಕೊಳ್ಳೋದ್ರಿಂದ ತಾಯಿಗಳು ಮರಿಗಳು ಕಳಿಸ್ಕೊಡ್ತದೆ. ಈ ಕೋಳಿಗಳು ನಿಯಮ ಅಂದರೆ 10 ವರ್ಷ ಬೇಕಾದ್ರೆ ಜೀವನ ಮಾಡ್ತದೆ. ನೀವು ಊಟನೇ ಹಾಕಂಗಿಲ್ಲ, ಬೈಲಲ್ಲಿ ಬಿಟ್ಟು ಮೇಯ್ಕೊ ಬರ್ತವೆ. ಹಾಗಾಗಿ ಈ ಥರ ನಾಟಿಗಳು ನಮ್ಮ ರೈತರು ಸಾಕಬೇಕು. ಒಬ್ಬೊಬ್ರು ಹೇಳ್ತಾರೆ ಫೋನ್ ಮಾಡಿ, ಸರ್ ಕೋಳಿ ಇದೆ ತಗೋತೀರಾ ಸರ್? ನಾನು ಕೇಳ್ತೀನಿ ಎಷ್ಟಿದೆ ಅಣ್ಣ? ಅಣ್ಣ ನಮ್ಮ ಹತ್ರ 500 ಇದೆ ಅಣ್ಣ. ನನಗೆ 10 ಹೋಯ್ತದೆ ಕೋಪ. ಯಾಕೆ ಅಂದರೆ ಒರಿಜಿನಲ್ ರೀತಿ ನಾಟಿ ಕೋಳಿ ಸಾಕೋಕ್ಕೆ ತುಂಬ ಕಷ್ಟ. ನ್ಯಾಚುರಲ್ಲೇ ಎಲ್ಲೋ ಮರಿ ತರೋದು, ಫೀಡ್ ಹಾಕೋದು, ಸ್ಟಾರ್ಟರ್ ಹಾಕೋದು, ಅದೆಲ್ಲ ನಾಟಿ ಕೋಳಿನ. ಯಾರು ಹೇಳ್ದವ್ರು ನಾಟಿ ಕೋಳಿ ಅಂತ? ಯಾವುದೇ ಕಾರಣಕ್ಕೂ ಅದು ಒರಿಜಿನಲ್ ನಾಟಿ ಕೋಳಿ ಆಗಲ್ಲ. ಈ ಕೋಳಿಗೆ ಪ್ರೆಸೆಂಟ್ ನಾನು 520 ರೂಪಾಯಿ ರೈಟ್ ಕೊಡ್ತಾ ಇದ್ದೀನಿ. ಯಾಕೆ ಹೆಣ್ಣುಗೋಳಿ ಜಾಸ್ತಿ ಇರೋದ್ರಿಂದ 1 kg ನಾನು 500ರಿಂದ 520 ರೂಪಾಯಿ ರೈಟ್ ಕೊಡ್ತಾ ಇದ್ದೀನಿ. ನೀವೆಷ್ಟೇ ಸಾಕಿರಿ ಈ ರೀತಿ ಒರಿಜಿನಲ್ ನಾಟಿ ಕೋಳಿನ ಮಾರಾಟ ಚಿಂತೆ ಮಾತ್ರ ಬೇಡ, ನಾನು ತಗೋತೀನಿ ಅಂತ ಭರವಸೆ ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ವೀಕ್ಷಕರಲ್ಲಿ ತಲೆ ತಗ್ಸೋ ಕೆಲಸ ಬೇಡ, ರಿಯಾಲಿಟಿ ಇರಬೇಕು. ಒರಿಜಿನಾಲಿಟಿ ಸಾಕಿದಾಗ ನೀವು ಮಾರಾಟಕ್ಕೆ ಒಂದು ಕೆಚ್ಚಿರುತ್ತೆ, ನೀವು ಊಟ ಮಾಡ್ಕೊಂಡು ತಿಂದರೂ ಒಂದು ಆರೋಗ್ಯಕರವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಣ್ಣ, ನೀವು ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ನಿಮ್ಗೆ ಏನು ಅನಿಸ್ತಾ ಇದೆ? ನನಗೆ ಖುಷಿನೂ ಆಯ್ತಿದೆ ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ. ನಮ್ಮದು ಒಂದು 60 ಎಕರೆ ಜಮೀನಿತ್ತು. ಸುತ್ತ ಪೆನ್ಷನ್ ಮಾಡಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ನಿಮ್ಮದು ವೀಡಿಯೋಸ್ ಎಲ್ಲ ನೋಡಿ ನಾನು ಇನ್ಸ್ಪಿರೇಷನ್ ಆಗಿ ಸಾಕಬೇಕು ಅಂದ್ಕೊಂಡು ಒಂದು 10 ಕೋಳಿ ಊರೂರ ಮೇಲೆ ತಗೊಂಡು ನಾಟಿ ಕೋಳಿ ನಾನೇ ಮೊಟ್ಟೆ ಮಾಡಿಸಿ, ಕೋಳಿಯಿಂದ ಮೊಟ್ಟೆ ಮಾಡಿಸಿ ಮರಿ ಮಾಡಿಸಿ ಅದರಿಂದ ಇಷ್ಟು ಮಾಡಿದ್ದೀನಿ. ಒಂದ್ಸಲ ಲೋಕಲಲ್ಲೇ ಊರಲ್ಲೇ ಅಲ್ಲೇ ಅಕ್ಕಪಕ್ಕ ಎಲ್ಲ ಹಳ್ಳಿಗಳ್ದೆಲ್ಲ ಕೊಟ್ಟೆ. ನಾನು ನಿಮ್ಗೊಂದ್ಸಲ ಕೊಡಬೇಕು ಅಂತ ಪ್ಯೂರಿಟಿ, ಯಾಕಂದರೆ ಒರಿಜಿನಲಾಗೆ ಬ್ರ್ಯಾಂಡ್ ಅಂಬಾಸಿಡರ್ ನೀವು ನಾಟಿ ಕೋಳಿಗೆ, ಹಂಗಾಗಿ ನಿಮ್ಗೆ ತಲುಪಿಸ್ಬೇಕು ಅಂತ ಕೋಳಿ ತೊಗೊಂಡ್ಬಂದಿದ್ದೀನಿ. ಈಗ ನಮ್ಮದು ಸ್ವಲ್ಪ ಹೊರಗಡೆ ಒಂದು 2-3 ತಿಂಗಳು ಪ್ರಾಬ್ಲಮ್ ಇರೋದ್ರಿಂದ ಹೊರಗಡೆ ಹೋಗ್ತಾ ಇರೋದ್ರಿಂದ ಕೊಟ್ಟಿದ್ದೀನಿ. ನೆಕ್ಸ್ಟ್ ಜೂನಿಂದ ಮತ್ತೆ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ನಾಟಿ ಕೋಳಿಗೆ ಯಾವ್ಯಾವ ರೀತಿ ಫುಡ್ ಹಾಕ್ತೀರಾ, ಹೇಗೆ ಸಾಕಾಣಿಕೆ ಮಾಡಿ, ಇದು ನೋಡಿ ನಿಮ್ಗೆ ಏನು ಅನಿಸುತ್ತೆ? ನಾಟಿ ಕೋಳಿ ಬೆಳಗ್ಗೆ 6 ಗಂಟೆಗೆ ಶೆಡ್ಡಿಂದ ಹೊರಗೆ ಬಿಟ್ರೆ ಇನ್ನು ಬರೋದೇ 7 ಗಂಟೆಗೆ, ಸಾಯಂಕಾಲ 7 ಗಂಟೆಗೆ ಬರೋದು. ಬೆಳಗ್ಗೆ ಅದು ಹುಲ್ಲು ಗರ್ಕೆ ಹುಳ ಉಂಡೆ ಎಲ್ಲ ತಿಂತವೆವು. ಒಂದು 11 ಗಂಟೆಗೆ ರಾಗಿ ಜೋಳ ಏನಾದರೂ ಹಾಕಿದ್ರೆ ತಿರ್ಗಾ ಮಧ್ಯಾಹ್ನ ಒಂದು 3 ಗಂಟೆ 4 ಗಂಟೆಗೆ ಒಂದ್ಸಲ ರಾಗಿ ಜೋಳ ಹಾಕೋದಷ್ಟೇ. ಅದು ಬಿಟ್ಟರೆ ಫೀಡರ್ ಏನೂ ಹಾಕೋದಿಲ್ಲ, ಮೆಡಿಸಿನ್ ಏನೂ ಹಾಕೋದಿಲ್ಲ, ನ್ಯಾಚುರಲಾಗಿ ಸಾಕ್ತೀವಿ. ನಮ್ಮದು ಕನಕಪುರ ತಾಲೂಕು ಕೋಡಳ್ಳಿ ಹೋಬಳಿ ಹೊಸದುರ್ಗ ಗ್ರಾಮ. ನಾವು ಬೆಂಗಳೂರಲ್ಲಿ ಕಾರ್ಗಿರ್ ಓಡಿಸ್ಕೊಂಡಿದ್ದೋ. ಕೊರೋನಾ ಬಂದಮೇಲೆ ನಾವೇ ಹಳ್ಳಿಲೇ ನಮ್ಮ ಜಮೀನಲ್ಲೇ ಏನಾರ ಒಂದು ವೃತ್ತಿ ಮಾಡ್ಕೋಬೇಕು, ಕಟ್ಕೋಬೇಕು ಅಂದ್ಕೊಂಡು ನಾವು ಹೊಸದುರ್ಗದಲ್ಲೇ ನಮ್ಮದು, ನಮ್ಮ ಸ್ನೇಹಿತರದು, ನಮ್ಮದು ಅಕ್ಕಪಕ್ಕ ಜಮೀನು ಏನೇನೋ ಓಡಾಡಿಕೊಂಡು ಫಸ್ಟು ಟ್ಯೂಬ್ರೋಜ್ ಬೆಳೆದಿದ್ದೋ. ಆಮೇಲೆ ಶಂಕರ್ ನಾಟಿ ಕೋಳಿ ಡಾಬಾದವರು ವೀಡಿಯೋ ನೋಡ್ತಾಯಿದ್ದೋ ನಾವು ಅಲ್ಲಲ್ಲೇ. ಯೂಟ್ಯೂಬಲ್ಲಿ ವೀಡಿಯೋ ನೋಡಬೇಕಾದ್ರೆ ಅವ್ರಿಗೆ ಫೋನ್ ಮಾಡಿ ಮಾಹಿತಿ ತೊಗೊಂಡ್ಮೇಲೆ ನೀವು ಎಷ್ಟಾರ ಬೆಳೀರಪ್ಪ, ನಾವು ನಿಮಗೆ ಖರೀದಿ ಮಾಡ್ತೀವಿ, ಒರಿಜಿನಲ್ಲಾಗೆ ಕೊಡಬೇಕು ಅಂದರು. ಮನೆಗಳಲ್ಲಿ ನಮ್ಮ ಹಿರಿಕರು ಹೆಂಗೆ ಸಾಕ್ತಿದ್ರು ಹಂಗೆ ನಾವು ಕಾವಿ ಕುಂಡಿಸಿ ಮೊಟ್ಟೆ ಮಾಡಿ ಒಂದೊಂದೇ ಡೆವಲಪ್ಮೆಂಟ್ ಮಾಡಿಕೊಂಡು ಒಂದು 10 ಕೋಳಿಯಿಂದ ಈಗ ಒಂದು 150 ಕೋಳಿ ಮಾಡಿದ್ದೀವಿ. ಊರಲ್ಲಿ ಅಕ್ಕಪಕ್ಕದವ್ರಿಗೆ ಗ್ರಾಹಕರಿಗೆಲ್ಲ ಕೊಟ್ಟು ಮಾರಿ ಇನ್ನೂ ಒಂದಷ್ಟು ಉಳ್ಕೊಂಡಿದ್ದೋ. ಅವ್ರಿಗೆ ಫೋನ್ ಮಾಡಿದ್ರು, ಶಂಕರ್ ನಾಟಿ ಕೋಳಿ ಡಾಬಾದವ್ರಿಗೆ ಫೋನ್ ಮಾಡೋದಕ್ಕೆ ಅವ್ರಂದರು ಎಷ್ಟಾರು ಇರಲಿ ನಾನು ತಗೋಪ್ಪ ಅಂತ ಅಂದರು. ಹಂಗಾಗಿ ನಾವೀಗ ಅವ್ರ ಹತ್ರ ಬಂದಿದ್ದೀವಿ. ನಾವು ಕುಯ್ಕೊಂಡು ತಿಂದಿದ್ದೀವಿ, ಮೊಟ್ಟೆನೂ ತಿಂತೀವಿ. ನಾವು ವಾರಕ್ಕೆ 2-3 ಕುಯ್ತಾನೆ ಇರ್ತೀವಿ ನಮ್ಮಲ್ಲಿ. ಆದರೆ ಮೂಳೆ ಇದ್ರಂತೆ ಗಟ್ಟಿಯಾದದ್ದು ಯಾವುದೂ ಇಲ್ಲ. ಇದ್ರ ಕಡಿಗೂ ಆಗಲ್ಲ, ಅಲ್ಲಿ ಸೋಕ್ಸ್ರೆ ಅಲ್ಲೇ ನೋವು ಬರ್ತವೆ. ಈ ಫಾರಮ್ ಕೋಳಿ ಎಲ್ಲ ನಾವು ತಿಂದಿದ್ದೀವಿ, ಎಲ್ಲ ಮಾಡಿ ಮುಂದೆ ಫಾರಮ್ ಕೋಳಿ ತಿಂತಿದ್ದೋ. ಸುಮ್ಮನೆ ಮೆತ್ತ ಹೂವು ತಿಂದಂಗೆ ಆಗೋದು, ಅದು ಬಂದು ತಿಂದಂಗೆ ಆಗೋದು. ಇದ್ರಲ್ಲಿರುವಂಥ ಟೇಸ್ಟು ಬೇರೆ ಯಾವತ್ತರಲ್ಲೂ ಸಿಗೋಲ್ಲ, ಮಟನಲ್ಲೂ ಸಿಗೋಲ್ಲ ಈ ಟೇಸ್ಟ್. ನಾಟಿ ಕೋಳಿ ತಿಂದೋರು ಮಾತ್ರ ಅದ್ರ ಅನುಭವ ಗೊತ್ತಿರ್ತದೆ, ಬೇರೆ ತಿಂದೋರ್ಗೆ ಅದ್ರ ಅನುಭವ ಗೊತ್ತಿರಲ್ಲ. ಇದನ್ನ ಒಂದ್ಸಲಿ ತಿಂದು ಅನುಭವ ಆಗಿದ್ದವ್ರು ಮಾತ್ರ ಇದನ್ನೇ ತಿನ್ನಬೇಕು ಅಂತ ಅನಿಸ್ತದೆ ಅವ್ರಿಗೆ. ಹೋಗ್ಬೇಕು. ಇದು ಲೇಟ್ ಮಾಡಲ್ಲ ಬಿಡಿ, ತಗೊಂಡೋಗಿ ಕಾಯಿಸೋದು ಬೇಡ ಬಿಡಿ. ಹಿಂಗೆ ಎಲ್ಲ ಅದಕ್ಕೆ ಚೆನ್ನಾಗಿದ್ವಲ್ಲ ಪಿಳ್ಳೆಗಳು, ತಾಯಿ ಜೊತೆಲ್ಲವೇ. ಇದು ಕಾವ್ಯ ಕೂತಿದ್ದು ಪಿಳ್ಳೆಗಳು, ಇದು ಕಾವ್ಯ ಕೂತಿರೋದು ಸಾಕಕ್ಕೆ ಅನುಕೂಲ ಅಲ್ವಾ? ನಮ್ಗೆ ಗೊತ್ತಿಲ್ಲ, ನೀನು ಹೆಂಗೆ ಬಂದ್ಬಿಡ್ತಾಯ್ತಣ್ಣ. ಅದಕ್ಕೋಸ್ಕರ ಈಗ ಗಂಟೆ ಹಿಡಿದಿದ್ದೀವಿ. ಈಗ ಆಚೆ ಬಿಡ್ಬೋದು ಪಬ್ಲಿಕ್. ನೀವು ತಗೊಂಡೋಗ್ಬಿಟ್ಟು ಒಂದು ರೂಮ್ ಇದೆಯಾ, ಒಂದು ರೂಮಲ್ಲಿ ಒಂದು ಸಂಜೆ ಗಂಟೆ ಕೂಡ ಹಾಕಿ, ನಾಳೆ ಬೆಳಗ್ಗೆ ಈಚೆ ಬಿಡಿ, ಎಲ್ಲೇ ಬೈಲಲ್ಲಿ ನೋಡೋಕೊಂಡು ಸೀದಾ ಅಲ್ಲಿಗೆ ಬರ್ತವೆ. ಅದು ನಾಟಿ ಕೋಳಿ ಆಗೇನೆ. ಅಣ್ಣ ಅಲ್ಲಿ ಒಳಗಡೆ ಸ್ಕೇಲ್ ತಗೋ.
ಇದು ಪಿಳ್ಳೆ ಎಷ್ಟವೆ? ಕಾಲ್ ನೋಡಿ ಹೆಂಗ್ ಗೊತ್ತಾಗೋಯ್ತದೆ ನಿಮ್ಗೆ? ಕಾಲ್ ನೋಡಿ ಹೆಂಗ್ ಗೊತ್ತಾಗೋಯ್ತದೆ? ಯಾರಣ್ಣ ಹೇಳ್ದವ್ರು? ಮರಿ ಕರೆಂಟಲ್ಲಿ ಮರಿ ಮಾಡ್ಸಲ್ಲ, ಕಾಲ್ ಸಣ್ಣ ಇರ್ತದೆ ನಾಟಿ ಅಂತ ಒಪ್ಕೋತೀರಾ? ಕಾಲೆಲ್ಲ ಇಂಪಾರ್ಟೆಂಟು. ಕೊಳೆ ಆಗಿರ್ಬೇಕು, ಗಲೀಜಾಗಿರ್ಬೇಕು, ಮುಟ್ಟಣ್ಣಾಗಿರ್ಬಾರ್ದು, ಬಾಚಂಗಿ ಆಗಿರ್ಬೇಕು, ಹಿಂಗೆ ಆಕ್ಟಿವ್ ಆಗಿರ್ಬೇಕು. ಎಷ್ಟು ಮರಿ ಇದೆ? 9. ಅಣ್ಣ ಬಾರಣ ಇಲ್ಲಿ ಕೋಳಿಯಾರು ಅಣ್ಣ 9 ಪಿಳ್ಳೆ ಇದೆ. ಆ ಕಡೆ ಹೋಗಪ್ಪ. 9 ಪಿಳ್ಳೆ ಎಣಿಸ್ಕೊಡೋಣ. 9 ಪಿಳ್ಳೆ, 1 ಕೋಳಿ. ಇದು ತೂಕ ಮಾಡಿ, ತೂಕ ಮಾಡ್ಕೋಬೋದು. ಪಿಳ್ಳೆ 9. ಇದು ಎಷ್ಟು ಇದು? ಹಲೋ, ಒಂದು ವಾರ ಪಿಳ್ಳೆ. ಮೈನಸ್ ಮಾಡು. ಇದಕ್ಕೆ ತೂಕ ಮಾಡಿದ್ದು ಕಾಸು ಕೊಟ್ಟರು ಅಂತ ಅವ್ರ ಫೋನ್ ಮಾಡಿದ್ರೆ ಮಡಗಪ್ಪ ಇಲ್ಲಿ ಮಡಗ ಮಡಗೋ ರೆಕ್ಕೆ ಮಡಗ ಆಮೇಲೆ ಹಾಕೊಂಡು ಇಟ್ಕೊಂಡು ಆಗ್ಬೋದು. 20% ಅವ್ರಿಗೆ ಫೋನ್ ಮಾಡಿದ್ರು. 1 kg ಎಷ್ಟದೆ? ಕರೆಕ್ಟಾ 1 kg ಬರೋಬರಿ. ಕೆಜಿ ಆಕ್ಚುಲಿ ಜಾಸ್ತಿ ಹಾಕ್ಬೇಕು ಕಾಸು. ಯಾಕೆಂದ್ರೆ ಕಾವೇ ಮರಿ ಕೋಳಿ ಇರ್ಲಿ. 500 ಹಾಕೋದು 520 ಹಾಕಿದೀನಿ. ಎಷ್ಟು? 9 ಪಿಳ್ಳೆ. ಎಷ್ಟು ಹಣ ಪಿಳ್ಳೆ ಇದು? ಇದು 65. 55 ಬೇಡ. ಇಲ್ಲ, 9 × 55 ಎಷ್ಟಾಯ್ತು ನೋಡು. ರೈತರು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು. 55 ಯಾರಿಗೂ ಇದೆ ತಳ್ಳಲಿಲ್ಲ. ನೀವಿಗೂ ಲಾಸ್ ಆಗೋದು, ರೈತರಿಗೂ ಲಾಸ್ ಆಗೋದು. ನೀವು ರೈತರೇ, ಅವರು ರೈತರೇ. 495 ಅಣ್ಣ. 495. 1015 ಕೊಟ್ಬಿಡಿ. ಆಯ್ತು. ನಿಮ್ಗೆ ನೀನು ಕೊಡ್ತೀನಿ, ಕ್ಲಿಯರ್ ಆಗ್ಬಿಡ್ಲಿ. ಅವ್ರು ಹಾಕ್ಸ್ಕೊಳ್ಳೋಣ. ಅವ್ರು 1015. ನಿನಗೆ ಎಷ್ಟು ಬೇಕಪ್ಪ? ಬರ ಇಲ್ಲಿ ಪುಟ. ನಿನ್ಗೆ ಎಷ್ಟು ಬೇಕಪ್ಪ? ಯಾವುದು? ನಿನ್ಗೆ ಎಷ್ಟು ಬೇಕು? ಕೋಕ ಎಷ್ಟು ಬೇಕು? ಯಾವ್ದು ಕೋಳಿ ಬೇಕಾದ್ರೆ ನಿಮ್ಗೆ? ಕಾವೇದ ಏನು? ಮರಿ ಕೋಳಿ ಎಲ್ಲ ನೋಡಿ. ಎತ್ತು ಮರಿ ತಾಯಿ ಅದ. ಮಾಕು ಮರಿ ಉಳಿಸಿ. ಪಿಳ್ಳೆಗಳು ಚೆನ್ನಾಗಿ ಹಿಡಿತಾರೆ ಅವರು. ಕೋಳಿ ಸಾಕು ಅನುಭವ ಇದೆ. ತೂಕ ಮಾಡಿ ಇದು. ಎಷ್ಟು ಕೆಜಿ ಇದೆ? ಆಯ್ತು. 1 2 ಇದು ಒಂದಿನದ? ಒಂದಿನದ? 2 ದಿನ? 4 6 8 10 11. ಅಕಸ್ಮಾತ್ ಒಂದು ಹೋಗಿಬಿಟ್ರೆ ಅವೆಲ್ಲ ಸಹಜ ಇರ್ತದೆ. ಇಲ್ಲ, ನೋಡ್ಕೊಳ್ಳಿ. ಮರಿ ಒಳ್ಳೆ ಮರಿ ತೆಗ್ದದೆ. ಮರಿ ಏನ್ 1050 ರೂಪಾಯಿ ಹಾಕ್ಬಿಡಪ್ಪ ಅವ್ರಿಗೆ. ಇದು ಕೋಳಿನೇ ಬೇಕಾ ನಿನಗೆ? ಕೋಳಿನೇ ಬೇಕಾ? ಒಂದು ಕೆಲಸ ಮಾಡು, ಹಾಕ್ಬಿಟ್ಟು ಪಕ್ಕ ಮಡಗಿದ್ದು. ರಿಯಾಲಿಟಿ. ಈಗ ಜನ 1000 ಮಾತಾಡ್ತಾರೆ. ನಾಟಿ ಕೋಳಿ ಬೇಕಾ? ಅಷ್ಟು ತಲೆ ಕೆಡ್ಸ್ಕೊತೀನಿ ನಾನು. ನಾಟಿ ಕೋಳಿ ಬಗ್ಗೆ ಪರಿಣಿತರು ನೀವು. ಪರಿಣಿತರು ಅಂತ ಏನಿಲ್ಲ, ಅನುಭವ ಇದೆ. ಪರಿಣಿತ ಅಂತ ಅಲ್ಲ, ಎಲ್ಲಾರು ಅಷ್ಟು ಕೇರ್ ತಗೋತೀನಿ. ನಾಟಿ ಕೋಳಿ ಕೊಡ್ತಾರೆ. ನಾಟಿ ಕೋಳಿ ವೈಶಿಷ್ಟ್ಯ, ಗುಣ ಲಕ್ಷಣ ಎಲ್ಲ ಗೊತ್ತಲ್ಲ. ನೀನ್ ತಗೊಂಡು ಅದು ಕ್ಲಿಯರ್ ಮಾಡ್ತೀನಪ್ಪ. ಇಲ್ಲ ನಿಂದು ಕ್ಲಿಯರ್ ಆಯ್ತಾ? ಆಗ್ಲೇ ನಮ್ಮ ಸ್ನೇಹಿತರು ಗಂಗಣ್ಣವರು ತಗೊಂಡವರು ಕೋಳಿ ಮರಿ ಕಾವೇ ಕೋಳಿ ಎಲ್ಲ ಇವರು ತಗೊಂಡೋಗ್ತಾ ಇದ್ದಾರೆ. ಇದು ಕಾವೇ ಕೂತಿದೆ. ಇನ್ನೊಂದು ವಿಚಾರ, ದಯವಿಟ್ಟು ಇದು ಅನ್ಎಕ್ಸ್ಪೆಕ್ಟೆಡ್ ಒಬ್ಬಟ್ಟು, ಉಗಾದಿ ಒಬ್ಬಟ್ಟಿದ್ದಂಗೆ, ಬೋನಸ್ ಇದ್ದಂಗೆ. ಯಾಕೆಂದ್ರೆ ಈ ಥರ ಎಲ್ಲೂ ಸಿಗಲ್ಲ. ಈ ದಿನ ಸಿಕ್ಕಿದೆ. ನೆಕ್ಸ್ಟ್ ಯಾರೂ ನನಗೆ ಕೋಳಿ ಕೊಡಿಸಿ ಮರಿ ಕೊಡಿಸಿ ಅಂತ ಕೇಳಬೇಡಿ. ಅಂತ ಅನ್ಎಕ್ಸ್ಪೆಕ್ಟೆಡ್ ಇದ್ರಾಗೆ ಯಾರನ್ನ ಹೇಳಿದ್ರೆ ನಾನೇ ಫೋನ್ ಮಾಡ್ತೀನಿ. ಆ ರೀತಿ ಯಾರು ಕೇಳಕ್ ಹೋಗ್ಬೇಡಿ. ಏನ್ ಅನ್ಸ್ತಾ ಇದೆಯಪ್ಪ ನಿನಗೀಗ? ಅಣ್ಣ ತುಂಬಾ ಖುಷಿ ಆಯ್ತಣ್ಣ. ಒಳ್ಳೆ ಕೋಳಿಗಳು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಒಂದು ತಾಯಿ ಕೋಳಿ ತಗೊಂಡಿದೀವಿ, ಮೊಟ್ಟೆ ಸಮೇತ. ಒಂದ್ ಕೋಳಿ ತಗೊಂಡೋಗ್ತಾ ಇದ್ದೀಯ ನೀನು. ನೆಕ್ಸ್ಟ್ ವರ್ಷಕ್ಕೆ ನೀನು ಕಮ್ಮಿ ಅಂದ್ರೆ 50 ಕೋಳಿ ಸಾಕಿರ್ಬೇಕು. ಓಕೆ, ತಗೊಂಡೋಗಿ. ಒಳ್ಳೇದಾಗ್ಲಿ. ಸ್ನೇಹಿತರೆ, ನಮ್ಮ ಮಲ್ರಾಜ್ ಅವರು ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಒರಿಜಿನಲ್ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಈ ದಿನ ಇಲ್ಲಿ ತಂದ್ಕೊಟ್ಟಿದ್ದಾರೆ. ನನಗೂ ಅನುಕೂಲ ಆಗಿದೆ, ರೈತರಿಗೂ ಅನುಕೂಲ ಆಗಿದೆ. ಯಾಕೆಂದರೆ ಸಣ್ಣ ಕೋಳಿ, ದಪ್ಪ ಕೋಳಿ, ಮತ್ತು ಕಾವೇ ಕೂತಿರೋದು, ಮರಿ ಕೋಳಿಗಳು ಎಲ್ಲ ನಮ್ಮ ಸಾಕಾಣಿಕೆ ಮಾಡೋರ್ಗೂ ಕೊಡಿಸಿದ್ದೀನಿ. ಹಾಗಾಗಿ ತುಂಬ ಖುಷಿ ಆಯಿತು. ಮುಂದಿನ ದಿನಗಳಲ್ಲಿ ಜಾಸ್ತಿ ಸಾಕಲಿ ಅಂತ ಕೇಳ್ತಾ ಅವ್ರ ಹಣನ ಕೊಡ್ತಾ ಇದ್ದೀವಿ. ತಗೊಳ್ಳಿ ಅಣ್ಣ ನಿಮ್ಮ ಹಣ. ಮತ್ತು ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ವಿಚಾರ ತಿಳಿಸ್ತೀವಿ. ರೈತರಿಗೆ ಹೇಳೋದೇ ಇಷ್ಟೇ, ನಿಮ್ಮ ಕೈಲಾದಷ್ಟು ಸಾಧ್ಯವಾದಷ್ಟು ನ್ಯಾಚುರಲ್ ಆಗಿ ಸಾಕಿ. ಬೇಡಿಕೆ ಇದೆ. ನೀವು ಇಲ್ಲಾಗಲಿ ಅಂದ್ರೆ ಹಳ್ಳಿಲಾದ್ರೂ ತೊಗೋತಾರೆ. ಎಲ್ಲಿಂದ ನೀವು ನ್ಯಾಚುರಲ್ ಆಗಿ ಸಾಕಿದ್ರೆ ಎಲ್ಲಿಂದ ಎಲ್ಲಾದರೂ ಹುಡುಕೊಬಂದು ತೊಗೋತಾರೆ. ಆದಷ್ಟು ಫೀಡ್ ಹಾಕ್ತೀರಾ, ನ್ಯಾಚುರಲ್ ಆಗಿ ಸಾಕ್ರಿ. ಶಂಕರಣ್ಣವರೇ,
ನಾಟಿ ಕೋಳಿಗೆ ಬ್ರ್ಯಾಂಡ್ ಅಂಬಾಸಿಟ್ರ್ ಅಂತಲೇ ಹೇಳ್ಬೋದು. ತುಂಬ ರೈತರಿಗೆ, ನಮ್ಮಂಥ ತುಂಬ ರೈತರಿಗೆ ಅವ್ರು ನೋಡಿ ನಾವು ಮಾರ್ಕೆಟಿಂಗ್ಗೆ ಎಷ್ಟಾದರೂ ಆಗಿ ನೀವು ಸಾಕ್ರಿ ನ್ಯಾಚುರಲ್ ಆಗಿ ತೊಗೊಳಕ್ಕೆ ನಾನಿದ್ದೀನಿ, ಅದೇ ಪ್ಯೂರಿಟಿ ಇರಬೇಕು ಅಂತ ಹೇಳ್ತಾರೆ. ನಮ್ಗೆ ಖುಷಿ ಆಯಿತು ಈ ವಿಡಿಯೋ ನೋಡಿ. ಯಾರಾದ್ರೂ ರೈತರು ಸಣ್ಣ ಪ್ರಮಾಣದೇ ಸ್ಟಾರ್ಟ್ ಮಾಡಿ, ಲಾರ್ಜಾಗಿ ಯಾರು ಮಾಡೋಕ್ಕೆ ಹೋಗ್ಬೇಡಿ, ಕೈ ಸುಟ್ಕೋತೀರಾ. ಸಣ್ಣ ಪ್ರಮಾಣದ ಇದ್ದರೆ ನ್ಯಾಚುರಲ್ ಆಗಿ ಸಾಕ್ಬೋದು, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮ ಸ್ನೇಹಿತರು, ನಾವು ಅವರು ಒಂದೇ ತವಿರೋದು. ನಾಟಿ ಕೋಳಿ ಸಾಕಬೇಕು ಅಂತ ನಮ್ಗೆ ಹೇಳಿದ್ರು. ಇವತ್ತು ಯಾರು ತಗೋತಾರೆ ನಾಟಿ ಕೋಳಿ 500-520 ರೂಪಾಯಿ ಎಲ್ಲ ಕೊಟ್ಟು, ಈಗೆಲ್ಲ 100-150 ರೂಪಾಯಿಗೆ ಬಾಯ್ಲರ್ ಕೋಳಿ ಬಂದ್ಬಿಟ್ಟು ಇಂಥ ಕೋಳಿಗೆ ಡಿಮ್ಯಾಂಡೇ ಇಲ್ಲ ಕಣ್ರಿ ಅಂತ ನಾನು ಅಂದೆ. ಇವತ್ತು ಅವರು ನನ್ನ ಮಾತನ್ನ ಸುಳ್ಳು ಮಾಡವ್ರೆ. ಒರಿಜಿನಲ್ ಶಂಕರ್ ನಾಟಿ ಕೋಳಿ ಡಾಬಾದವರು, ಶಂಕರಣ್ಣವರು ಎಷ್ಟೇ ಕೋಳಿ ಬೆಳೆದಿದ್ರು ಖರೀದಿ ಮಾಡೋಕ್ಕೆ ಸಿದ್ಧ ಇದ್ದಾರೆ ಅವರು. ಹಾಗಾಗಿ ಇವತ್ತು ಏನೇ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದರೆ ನಾವು 10,000 ಬೇಕು, ಲಕ್ಷ ಬೇಕು, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಬೇಕು, ಇನ್ವೆಸ್ಟ್ ಆಯ್ತೋ ಮುಂದಕ್ಕೆ ಏನಾಯ್ತೋ ಅನ್ನೋದು ಭಯ ಇರ್ತದೆ. ಶಂಕರಣ್ಣವ್ರಿಗೂ ಇವತ್ತು ಒಂದು 25-30 ಸಾವಿರ ರೂಪಾಯಿ ಕೋಳಿ ಕೊಟ್ಟಿದ್ದೀವಿ, ಊರಲ್ಲೊಂದು 45,000 ರೂಪಾಯಿ ಕೋಳಿ ಕೊಟ್ಟಿದ್ದೀವಿ. ಮೊಟ್ಟೆ 100 ಮೊಟ್ಟೆ ಮಾರಿದ್ದೀವಿ, ಮೊಟ್ಟೆ 20 ರೂಪಾಯಿ ನನಗೆ. ಇವತ್ತು ನಾಟಿ ಕೋಳಿಗೆ ತುಂಬ ಬೇಡಿಕೆ ಇದೆ. ಹಾಗಾಗಿ ರೈತರು ಆದಷ್ಟು ನಾಟಿ ಕೋಳಿ ಸಾಕೋದ್ರಲ್ಲಿ ಮುಂದೆ ಬರಬೇಕು ಅಂತ ನನ್ನ ಮನವಿ. ಸ್ನೇಹಿತರೆ, 1000 ಜನ ಏನು ಬೇಕಾದ್ರೆ ಮಾತಾಡ್ಕೋಬೋದು, ಯಾವ ರೀತಿ ಬೇಕಾದ್ರೆ ಕಮೆಂಟ್ ಹಾಕ್ಬೋದು. ಯಾಕೆಂದರೆ ನನ್ನ ನಿಯತ್ತು, ನನ್ನ ಪ್ರಾಮಾಣಿಕತೆ ನನಗೆ ಗೊತ್ತು, ದೇವ್ರಿಗೆ ಗೊತ್ತು, ನನ್ನ ನಂಬಿರೋ ನಮ್ಮ ರೈತರಿಗೆ ಗೊತ್ತು, ಒರಿಜಿನಾಲಿಟಿ ರಿಯಾಲಿಟಿ ಗೊತ್ತಿರೋ ಜನಕ್ಕೆ ಗೊತ್ತು. ಹಾಗಾಗಿ ಆ ವಿಚಾರಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಾಗಲ್ಲ, ಅವ್ರು ಇರೋದೇ ಕಾಮೆಂಟ್ ಹಾಕೋಕ್ಕೆ. ಹಾಗಾಗಿ ಇನ್ನೊಂದು ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಷ್ಟೇ ನಾಟಿ ಕೋಳಿ ಸಾಕಿದ್ರು ನಾನು ತಗೋತೀನಿ. ನಮ್ದು 2 ಹೋಟ್ಲಿದೆ, ಬೆಂಗಳೂರು ಮಾಗಡಿ ರೋಡ್ ತಾವರೆಕೆರೆ ಹೊಲನಟ್ಟಿ ಹತ್ರ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್ ಅಂತ ಇಟ್ಟಿದ್ದೀವಿ. ಇಲ್ಲಿ ರಾಮನಗರದಲ್ಲಿ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ ರಾಮನಗರ. ಹಾಗಾಗಿ ನಮ್ಗೆ ಎಷ್ಟು ಕೋಳಿ ಇದ್ದರೂ ಸಾಲಲ್ಲ. ಹಾಗಾಗಿ ನಾಟಿ ಎಷ್ಟೇ ಇಸಿದ್ರು ನಾನು ತಗೋತೀನಿ ಅಂತ ಹೇಳ್ತಾ, ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.